ಈ ನನ್ನ ಮೊದಲ ಮೋಟೋ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೆ ಪ್ರಾರಂಭಿಸಿದಾಗಿಂದ ಕೆಲವರು ತುಂಬಾ ಸ್ಫೂರ್ತಿದಾಯಕವಾಗಿ ಕೂಡ ಮಾತಾಡಿದ್ದಾರೆ. ಇನ್ನು ಕೆಲವರು ನಿನ್ನ ವಿಡಿಯೋಗಳನ್ನೆಲ್ಲ ಯಾರು ನೋಡ್ತಾರೆ ಅಂತ ಅನಿಸಿರೋದನ್ನು ಕೂಡ ನೋಡಿದ್ದೀನಿ. ಆದರೆ ನಾನು ನಂಬಿರೋದು ನನ್ನ ಕನಸನ್ನ. ನಾನು ನನ್ನ ಕನಸುಗಳನ್ನೇ ಸ್ಫೂರ್ತಿದಾಯಕವಾಗಿ ತಗೊಂಡು ನನ್ನ ಖುಷಿಗೆ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ದೀನಿ. ನನ್ಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ನಮ್ಮ ಕನಸುಗಳೇ ನಮ್ಮ ದೊಡ್ಡ ಸ್ಫೂರ್ತಿ. ಅವುಗಳನ್ನ ಎಂದಿಗೂ ಕಳ್ಕೊಬೇಡಿ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. 1000 ಮೈಲಿಗಳ ಪಯಣವು ಒಂದೇ ಹೆಜ್ಜೆಯಿಂದ ಆರಂಭವಾಗುತ್ತದೆ. ಮೊದಲ ಪ್ರಯತ್ನ ಮುಂದಿನ ಯಶಸ್ಸಿಗೆ ದಾರಿದೀಪ. ಯಾವುದೇ ದೊಡ್ಡ ಯಶಸ್ಸು ಸಿಗಬೇಕಂದ್ರೆ ಮೊದಲು ಹೆಜ್ಜೆ ಇಡೋದು ಮುಖ್ಯ. ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಇಷ್ಟದ ಕೆಲಸಗಳಲ್ಲಿ ನೀವು ಮುಂದುವರಿರಿ. ನಾನು ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದೇನೆ. ಅದಕ್ಕೆ ಕಾಲ ಕೂಡಿ ಬರಬೇಕು, ಕಾಯಬೇಕು, ನಿರಂತರ ಪ್ರಯತ್ನ ಮಾಡಬೇಕು. ಮುಂದೆ ನಾನು ಸಹ ನಿಮ್ಮೆಲ್ಲರ ಮೆಚ್ಚುಗೆ ಪಡೆಯುವ ಹಾದಿಯಲ್ಲಿ ಸಾಗೋ ಪ್ರಯತ್ನಕ್ಕೆ ಮೊದಲ ಹೆಜ್ಜೆ ಇಟ್ಟಾಗಿದೆ. ಇನ್ನೇನಿದ್ರು ಗುರಿ ಮುಟ್ಟೋ ಹಾದಿಯಲ್ಲಿ ನಿಮ್ಮ ಬೆಂಬಲ ಬಯಸ್ತಾ ಇದ್ದೇನೆ. ಯಶಸ್ಸಿನ ಹಾದಿಗೆ ಸಾಗಬೇಕಂದ್ರೆ ಮೊದಲ ಪ್ರಯತ್ನ, ಮೊದಲ ಹೆಜ್ಜೆ ಕಷ್ಟವಾಗಿರ್ಬೋದು, ಆದ್ರೆ ನಿರಂತರ ಪ್ರಯತ್ನದಿಂದ ಖಂಡಿತ ಯಶಸ್ಸಿನ ಹಾದಿಗೆ ತಲುಪಬಹುದು. ಕೆಲಸ ಮಾಡದೆ ಫಲವಿಲ್ಲ, ಪ್ರಯತ್ನಿಸದೆ ಗೆಲುವಿಲ್ಲ. ಯಾರು ಏನೇ ಹೇಳಿದ್ರು ನಾವು ಗುರಿಯನ್ನು ತಲುಪಬೇಕಂದ್ರೆ ಶ್ರಮ ಮತ್ತು ಪ್ರಯತ್ನ ಎಷ್ಟು ಅಗತ್ಯ ಎನ್ನೋದನ್ನು ತಿಳ್ಕೊಬೇಕು. ನಾವು ಹೊಸದಾಗಿ ಏನೋ ಪ್ರಾರಂಭಿಸ್ತಾ ಇದ್ದೀವಿ ಅಂದಾಗ ನಮ್ಮನ್ನು ಅಪಹಾಸ್ಯ ಮಾಡುವವರ ಬಗ್ಗೆ ಗಮನ ಕೊಡದೆ ಮುನ್ನಡೆಯಲು ಪ್ರೇರೇಪಿಸುವ 2 ಸಾಲುಗಳನ್ನ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಂದಿಸುವವರ ನಾಲಿಗೆಗಳಿಗೆ ಕಿವುಡಾಗಿರಿ, ನಿಮ್ಮ ಗುರಿಯ ಕಡೆಗೆ ದೃಷ್ಟಿ ಇಟ್ಟು ಮುನ್ನಡೆಯಿರಿ. ಅಂದ್ರೆ ನಿಂದಿಸುವವರು ಅವರ ನಾಲ್ಗೆಯಿಂದ ಏನೇ ಮಾತಾಡಿದ್ರು ನಾವು ಅದನ್ನ ಕಿವಿಗೆ ಹಾಕೊಂಬಾರ್ದು, ಕಿವುಡರಾಗಿರ್ತೀವಿ. ಹಾಗೆ ನಮ್ಮ ದೃಷ್ಟಿ ಏನಿದ್ರು ಯಶಸ್ಸಿನ ಕಡೆ ಮುನ್ನಡಿತಾ ಇರಬೇಕು. ಇನ್ನೊಂದು, ಅಪಹಾಸ್ಯ ಮಾತುಗಳು ಗಾಳಿಗೆ ತೂರಲಿ, ನಿಮ್ಮ ಸಾಧನೆಯೇ ಅವರಿಗೆ ಉತ್ತರವಾಗಲಿ. ಎಷ್ಟೇ ಅಪಹಾಸ್ಯದ ಮಾತುಗಳು ಬಂದ್ರು ಅವನ್ನೆಲ್ಲ ಗಾಳಿಗೆ ತೂರಲಿ, ಅಂದ್ರೆ ಅದೆಲ್ಲ ಗಾಳಿಲೇ ಇರಲಿ, ನಮ್ಮ ಮನಸ್ಸಿಗೆ ಹೋಗೋದು ಬೇಡ. ಹಾಗೆ ನಮ್ಮ ಸಾಧನೆಯೇ ಅವರಿಗೆ ಉತ್ತರವಾಗಲಿ. ಏನೆಲ್ಲ ಮಾತನಾಡಿದ್ರು ಅವರಿಗೆ ನಮ್ಮ ಸಾಧನೆಯಿಂದ ಉತ್ತರ ಕೊಡಬೇಕು ಅನ್ನೋದು ಈ ಸಾಲುಗಳ ಒಂದು ಅರ್ಥ. ಕುವೆಂಪು ಅವರ 2 ಸಾಲುಗಳನ್ನ ಹೇಳ್ತಾ ನನ್ನ ಮೊದಲ ಮೋಟೋ ವ್ಲಾಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಾತನಾಡಿದರೆ ಮಾತನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ, ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ನಾವು ಆಗದೇ ಇದ್ರೆ, ನಮ್ಮ ಮಾತುಗಳು ಇಷ್ಟವಾಗದೇ ಇದ್ರೆ ನಮ್ಮ ಎಲ್ಲಾ ಮಾತುಗಳಲ್ಲೂ ತಪ್ಪನ್ನೇ ಹುಡುಕ್ತಾರೆ. ಮತ್ತು ನಾವು ಮಾತಾಡದೆ ಮೌನವಾಗಿದ್ರು ಕೂಡ ನಮ್ಮನ್ನು ತಪ್ಪಾಗಿ ಬಿಂಬಿಸುವವರು ಕೂಡ ಇರ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಮೌನವಾಗಿರ್ಬೇಕು, ಇದನ್ನ ಅರ್ಥಕೊಂಡು ನಾವೆಲ್ಲರೂ ಸಾಗೋಣ. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.